ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ವಿನುತಾ. ಈ ವ್ಲಾಗು ಫ್ರೈಡೆ ಆಫ್ಟರ್ನೂನ್ ವ್ಲಾಗು. ಇಲ್ಲಿ ಎಣ್ಣೆ ಎಲ್ಲ ಸ್ವಲ್ಪ ಖಾಲಿ ಆಗಿತ್ತು ಬಾಟಲ್ಸು, ಸೊ ಅದಕ್ಕೆ ಇದನ್ನು ಕೂಡ ರೀಫಿಲ್ ಮಾಡ್ಕೋತಾ ಇದ್ದೀನಿ ಎಣ್ಣೆನೆಲ್ಲ. ಇವತ್ತು ನನ್ನ ಫ್ರೆಂಡು ಹಾಗೆ ಅವ್ರ ಹಸ್ಬೆಂಡ್ ಬಂದಿದ್ದರು, ಸೊ ಅದಕ್ಕೋಸ್ಕರ ಅವ್ರಿಗೆ ಅಂತ ಹೇಳ್ಬಿಟ್ಟು ಇವತ್ತು ಅಡುಗೆ ಮಾಡ್ತಾಯಿದ್ದೀನಿ ಸ್ಪೆಷಲ್ಲಾಗಿ. ನನಗೆ ಸ್ವಲ್ಪ ಐಟಮ್ಸ್ ಎಲ್ಲ ಬೇಕಿತ್ತು, ಸೊ ಅದಕ್ಕೆ ನಾನು ಆರ್ಡ್ರ್ ಮಾಡಿಕೊಂಡೆ. ನನ್ನ ಹಸ್ಬೆಂಡ್ ಇರಲಿಲ್ಲ, ಆಫೀಸ್ಗೆ ಹೋಗಿದ್ರು, ಸೊ ಅದಕ್ಕೋಸ್ಕರ ನಾನು ಆರ್ಡ್ರ್ ಮಾಡಿಕೊಂಡೆ. ಇಲ್ಲಿ ಹಾಲು, ಹಾಗೆ ಕ್ಯಾಪ್ಸಿಕಮ್ಮು, ಜಾಮೂನು, ಹಾಗೆ ಸಬ್ಬಕ್ಕಿ, ಬನಾನಾ, ಪನ್ನೀರ್ ಬೇಕಿತ್ತು, ಸೊ ಅದನ್ನು ಕೂಡ ತರಿಸ್ಕೊಂಡೆ. ನಾನಿಲ್ಲಿ ಪನ್ನೀರ್ ಕಬಾಬ್ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು 2 ಸ್ಪೂನಷ್ಟು ಮೈದಾ, 2 ಸ್ಪೂನ್ ಕಾರ್ನ್ಫ್ಲೋರು, ಹಾಗೆ 2 ಸ್ಪೂನು ಕಡಲೆ ಹಿಟ್ಟು, ಹಾಗೆ ಗರಂ ಮಸಾಲ, ಜೀರಾ ಪೌಡರು, ಧನಿಯಾ ಪೌಡರು, ಸ್ವಲ್ಪ ಸೋಡಾ ಪುಡಿ ಹಾಕ್ಕೊಂಡು ನಾನಿಲ್ಲಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ. ಕಲಸಿಟ್ಕೊಂಡು ಒಂದು 10 ನಿಮಿಷ ನೆನೆಯಲಿಕ್ಕೆ ಬಿಡ್ತೀನಿ. ಅಷ್ಟರಲ್ಲಿ ನಾನು ಈ ಕಡೆ ಪಾಯಸ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಒಂದು ಬಾಣಲಿಗೆ ಅರ್ಧ ಲೀಟ್ರಷ್ಟು ಹಾಲು, ಹಾಗೆ 1 ಬೌಲಷ್ಟು ಸಕ್ಕರೆನ ಹಾಕ್ಕೊಂಡು ಇದನ್ನು ಕುದಿಲಿಕ್ಕೆ ಬಿಡೋಣ. ಹಾಗೆ ನಾನಿಲ್ಲಿ ಮಸ್ಕ್ ಮೆಲನ್ ಕಸ್ಟರ್ಡ್ ಪಾಯಸ ಮಾಡ್ತಾಯಿದ್ದೀನಿ, ಸೊ ಅದಕ್ಕೆ ಮಸ್ಕ್ ಮೆಲನ್ನ ಹೆಚ್ಕೊಂಡು ರುಬ್ಬಿಟ್ಕೊತಾ ಇದ್ದೀನಿ. ನಾನಿಲ್ಲಿ 1 ಹಣ್ಣು ಮಸ್ಕ್ ಮೆಲನ್ನ ತೊಗೊತಾ ಇದ್ದೀನಿ. ಅದನ್ನು ನಾನು ತೀರ ನೈಸಾಗಿ ರುಬ್ಕೊಳ್ಳಲ್ಲ, ಸ್ವಲ್ಪ ತರಿ ತರಿಯಾಗಿಯೇ ರುಬ್ಕೋತೀನಿ. ಯಾಕೆಂದರೆ ಪಾಯಸ ತಿನ್ನುವಾಗ ಅದು ಮಧ್ಯೆ ಸಿಕ್ಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಈಗ ಹಾಲು ಕೂಡ ಕುದ್ದಿತ್ತು. ನಾನೀಗ ಇದಕ್ಕೆ ಕಸ್ಟರ್ಡ್ ಪೌಡರ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ, ಆ ಮಿಶ್ರಣನ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ನೀಟಾಗಿ ಕೈ ಆಡಿಸ್ಕೋಬೇಕು, ಇಲ್ಲಾಂದರೆ ಅದು ಗಂಟಾಗ್ಬಿಡುತ್ತೆ. ಸೊ ಕೈ ಆಡಿಸ್ತಾನೆ ಇರಬೇಕು. ಈ ಹಾಲಿನ ಮಿಶ್ರಣ ಸ್ವಲ್ಪ ಕುದಿಯೋಕ್ಕೆ ಬರಬೇಕು. ಸೊ ಕುದಿಯೋ ಟೈಮಲ್ಲಿ ನಾನು ಇದಕ್ಕೆ ಮಸ್ಕ್ ಮೆಲನ್ನ ಮಿಕ್ಸಿ ಮಾಡಿಟ್ಕೊಂಡಿದ್ವಲ್ಲ, ಆ ಮಿಶ್ರಣನ ಹಾಕ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ 1-2 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು 1-2 ರಿಂದ 3 ನಿಮಿಷ ಕುದಿಸ್ಕೊಂಡ್ರೆ ಮಸ್ಕ್ ಮೆಲನ್ ಪಾಯಸ ರೆಡಿ ಆಗೋಯಿತು. ಸೊ ನಾನು ಇದನ್ನು ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ. ನಾನಿಲ್ಲಿ ರೈಸ್ ಐಟಮ್ನ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಕ್ಯಾಪ್ಸಿಕಮ್ ರೈಸ್ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಕ್ಯಾಪ್ಸಿಕಮ್ ರೈಸ್ ಮಾಡಲಿಕ್ಕೆ ಒಂದು 3-4 ಸ್ಪೂನಷ್ಟು ಎಣ್ಣೆ, ಸಾಸಿವೆ, ಜೀರಿಗೆ, ಹಾಗೆ ಕಡಲೆಬೀಜ, ಉದ್ದಿನಬೇಳೆ, ಕಡಲೆಬೇಳೆ ಹಾಕ್ಬಿಟ್ಟು ನೀಟಾಗಿ ಸ್ವಲ್ಪ ಬ್ರೌನ್ ಕಲರ್ ಬರೋ ಥರ ಹುರ್ಕೋಬೇಕು. ನಂತರ ಇದಕ್ಕೆ ಈರುಳ್ಳಿ, ಹಾಗೆ ಹಸಿಮೆಣ್ಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ವಲ್ಲ, ಆ ಹಸಿಮೆಣ್ಸಿನ್ಕಾಯಿನ ಹಾಕ್ಬಿಟ್ಟು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನಂತರ ಇದಕ್ಕೆ ಹೆಚ್ಚಿಟ್ಕೊಂಡಿದ್ವಲ್ಲ ಕ್ಯಾಪ್ಸಿಕಮ್ಮು, ಆ ಕ್ಯಾಪ್ಸಿಕಮ್ನ ಕೂಡ ಹಾಕ್ಬಿಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಇದನ್ನು ಫ್ರೈ ಮಾಡಲಿಕ್ಕೆ ಬಿಟ್ಕೊಳ್ಳೋಣ. ಸಣ್ಣ ಉರಿಲೇ ಇಟ್ಟು ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ನಾನಿಲ್ಲಿ ಪನ್ನೀರ್ ಕಬಾಬ್ನ ಮಾಡ್ಕೊಳ್ಳೋಕ್ಕೆ ಹಿಟ್ಟನ್ನ ಕಲಸಿಟ್ಕೊಂಡಿದ್ನಲ್ಲ, ಆ ಹಿಟ್ಟಿಗೆ ಪನ್ನೀರ್ ಕ್ಯೂಬ್ಸ್ನ ಹಾಕ್ತಾಯಿದ್ದೀನಿ. ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನಾನು. ನೋಡಿ ಇಲ್ಲಿ ಕಲಸಿಟ್ಕೊಂಡಿದ್ದೀನಿ. ಈಗ ಎಣ್ಣೆ ಕೂಡ ಕಾದಿತ್ತು, ಸೊ ಆ ಕಾದಿರೋ ಎಣ್ಣೆಗೆ ಈ ಪನ್ನೀರ್ ಕ್ಯೂಬ್ಸ್ನ ಹಾಕೋಣ. ನಾನು ಈ ಕಡೆ ಪನ್ನೀರ್ ಕಬಾಬ್ನು ಮಾಡ್ತಾಯಿದ್ದೀನಿ, ಈ ಕಡೆ ಕ್ಯಾಪ್ಸಿಕಮ್ ರೈಸ್ ಕೂಡ ಮಾಡ್ತಾಯಿದ್ದೀನಿ. ಪಾಪ ಅವ್ರ ಹಸ್ಬೆಂಡ್ಗೆ ಲೇಟ್ ಆಗೋಗಿತ್ತು, ಸೊ ಅದಕ್ಕೋಸ್ಕರ ನಾನಿಲ್ಲಿ ಬೇಗ ಮಾಡ್ಕೋತಾ ಇದ್ದೀನಿ ಅಡುಗೆ ಗ್ಯಾಸಲ್ಲಿ ಇಟ್ಬಿಟ್ಟು. ನಾನಿಲ್ಲಿ ಕ್ಯಾಪ್ಸಿಕಮ್ ರೈಸ್ಗೆ ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ, 2-3 ಸ್ಪೂನು ಕ್ಯಾಪ್ಸಿಕಮ್ ಮಸಾಲಾನ ಹಾಕ್ಬಿಟ್ಟು ನಾನಿಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ರೈಸ್ ಹಾಕ್ಬಿಟ್ಟು ನಾವು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನಿಂಬೆ ಹುಳಿ ಹಾಕ್ಕೊಂಡ್ರೆ ಕ್ಯಾಪ್ಸಿಕಮ್ ರೈಸ್ ರೆಡಿಯಾಗೋಯಿತು. ಇಲ್ಲಿ ನಾನು ಪನ್ನೀರ್ ಕಬಾಬ್ ಕೂಡ ರೆಡಿ ಆಯಿತು. ಸೊ ಆಮೇಲೆ ಹಪ್ಳ ಕೂಡ ಕರ್ಕೊಂಡೆ ನಾನು. ಎಲ್ಲ ಅರ್ಜೆಂಟಲ್ಲೇ ಮಾಡಿದ್ದೀನಿ. ಟೇಸ್ಟ್ ಹೇಗಿದೆ ಏನು ಗೊತ್ತಿಲ್ಲ. ನಾನಿಲ್ಲಿ ಅವ್ರಿಗೆ ತಟ್ಟೆಗೆ ಹಾಕ್ಕೊಡ್ತಾ ಇದ್ದೀನಿ. ನೋಡಿ, ನಾನು ಕಾಯಿ ಒಬ್ಬಟ್ಟು ಮಾಡಿದ್ನಲ್ಲ, ಕಾಯಿ ಒಬ್ಬಟ್ಟು, ಕ್ಯಾಪ್ಸಿಕಮ್ ರೈಸು, ಹಾಗೆ ಮಸ್ಕ್ ಮೆಲನ್ ಪಾಯಸ, ಕೋಸಂಬರಿ, ಹಾಗೆ ಪನ್ನೀರ್ ಕಬಾಬು, ಹಪ್ಳನ ಹಾಕ್ಬಿಟ್ಟು ನಾನಿಲ್ಲಿ ಅವ್ರಿಗೆ ಊಟಕ್ಕೆ ಹಾಕ್ಕೊಟ್ಟೆ. ಅವರು ಕೂಡ ಊಟ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಊಟ ಮಾಡಿದ್ರು. ಹಾಗೆ ಎಲ್ಲ ಗಡಿಬಿಡಿಲೆ ಆಗೋಯಿತು. ಪಾಪ ಅವರು ಕೂಡ ಡ್ಯೂಟಿಗೆ ಹೊರಡಬೇಕಿತ್ತು ಅಂತೇಳಿ ಹೊರಟರು. ಹಾಗೆ ನಾವು ಕೂಡ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಊಟ ಎಲ್ಲ ಮುಗಿಸ್ಕೊಂಡ ನಂತರ ನಾನು ಸ್ವಲ್ಪ ಕಿಚನ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಗ್ಯಾಸ್ ಎಲ್ಲ ಸ್ವಲ್ಪ ಎಣ್ಣೆ ಜಿಡ್ಡೆಲ್ಲ ಆಗಿತ್ತಲ್ವ, ಸೊ ಅದನ್ನ ಹಂಗೆ ಬಿಟ್ಬಿಟ್ರೆ ಮತ್ತೆ ಅದು ಒಂಥರ ಆಗಿಬಿಡುತ್ತೆ. ಸೊ ಅದಕ್ಕೆ ನಾನು ಆವಾಗಲೇ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಇವತ್ತಿನ ದಿನ ಹೆಂಗೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು.